ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಹೌದು, ಭಾಳ ಲಾಂಗ್ ಗ್ಯಾಪ್ ಆಯಿತು ಈ ಚಾನಲಲ್ಲಿ ವಿಡಿಯೋ ಹಾಕ್ಲಕ್ಕ. ಯಾಕಂದ್ರೆ ಮೇನ್ ಚಾನಲ್ ಸ್ವಲ್ಪ ಭಾಳ ವರ್ಕ್ ಮಾಡ್ತಾಯಿದೆ, ಅಂದರೆ ಸ್ವಲ್ಪ ಡೌನ್ ಆಗಿತ್ತು. ಅದ್ರ ಸಲಿಂದ ಕಂಟಿನ್ಯೂ ವೀಡಿಯೋಸ್ ಹಾಕೋ ಸಲುವಾಗಿ ಆ್ಯಂಡ್ ಈ ಮನೆಯ ಸ್ವಲ್ಪ ಇಶ್ಯೂ ಸಲುವಾಗಿ ಇವಾಗ ಈ ಮನೆ ಬಂದಿವಿ. ಇನ್ಮೇಲಿಂದ ಯಾವುದೇ ಇಶ್ಯೂ ಇಲ್ಲ, ಏನಿಲ್ಲ. ಬರೀ ಇನ್ಮೇಲಿಂದ ತಾಬಡ್ ವೀಡಿಯೋ ಕೊಡ್ತೀವಿ ಅಂತ ನಿಮ್ಗೆ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಹೊಡೆದ್ಬಿಡ್ರಿ. ಹೀಗೆ ವಿಡಿಯೋ ಚಂದ ಇರುತ್ತೆ ಅಂದ್ಕೊಂಡಿನಿ, ಚಂದ ಇರುತ್ತೆ, ನೋಡ್ತೀನಿ ನೀವು. ಬರ್ರಿ, ಏನು ಉದ್ರಿ ಮಾತಾಡೋದ್ರೆ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿ. ಮತ್ತು ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಗೆಸ್ ದ ಸಾಂಗ್ ಬೈ ಇಮೋಜಿ. ನೀವೆಲ್ಲರೂ ನೋಡಿದ್ರಿ. ಸೇಮ ಯಾರಾದರೂ ಹೊಸ ವ್ಯೂವರ್ಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಇಮೋಜಿಗಳಿರ್ತಾವೆ, ಇಮೋಜಿಗಳನ್ನು ನೋಡಿ ನಾವು ಸಾಂಗ್ನ ಗುರುತಿಸ್ಬೇಕು. ಇದು ಬರ್ರಿ ಡೈರೆಕ್ಟಾಗಿ ಇವತ್ತಿನ ಅಂತ ಉದ್ರಿ ಮಾತಾಡೋದೇ ಬೇಡ. ಇದು ಚಾನಲ್ ಅಂದರೆ ಈ ವಿಡಿಯೋ ಕ್ರೆಡಿಟ್ ಬಂದ್ಬಿಟ್ಟು ಸಿನಿಮಾಟ್ರಿಕ್ ಕನ್ನಡದವರಿಗೆ. ಈ ಚಾನಲಲ್ಲಿ ಸಖತ್ತಾಗಿ ವಿಡಿಯೋಸ್ಗಳು ಮಾಡ್ತಾರೆ. ನೀವು ಹೋಗಿ ಚೆಕ್ ಮಾಡಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಸಿನಿಮಾಟ್ರಿಕ್ ಕನ್ನಡದವ್ರದ್ದು ಗೆಸ್ ದ ಸಾಂಗ್ ಬೈ ಇಮೋಜಿ. ಫಸ್ಟ್ ಸಾಂಗ್ ಯಾವ್ದು ಬರ್ತಾನೋ ನೋಡಮಂತ. ಗೈಸ್ ನೋಡ್ರಿ, ಇಲ್ಲಿ 6 ಚಿತ್ರಗಳದಾವ. 6 ಚಿತ್ರದೊಳಗಡೆ ನಾವು ಕಂಡುಹಿಡಬೇಕು. 106 ದಿಲ್ಲ ಮಾತಾಡೋದು, ಹಿಂಗೆ ಮಾತಾಡ್ತಾರೆ. ಇದು 106 ಸಾರಿ ಹಾಡು. 106 ಫಸ್ಟ್ ಭಾಳ ದಿನ ಆಗಿತ್ತಲ್ಲ ಗ್ಯಾಪ್ ಕೊಟ್ಟು, ಸೊ ಹಿಂಗೆ ಯಾಕೋ ಗೊತ್ತಾಗಲ್ಲ ನೋಡೋಮಂತ ಏನದ ಅನ್ನೋದು ಡೈರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಆರ್ ಕೊಟ್ಟರೆ ಅರ್ಥ ಆಗಲ್ಲ ಮೊದಲೇ ಮಾತು. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ, ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ. ಸಾರಿ ಗೈಸ್ ಐ ಲವ್ ಯು ಹಿಂಗಿತ್ತದ ಹಾಡ, ಬಟ್ ಗೊತ್ತಾಗಲಿಲ್ಲ. ಬರೀ ಸೆಕೆಂಡ್ ಸಾಂಗ್. ಬಟ್ ಸೂರ್ಯ ಕಂಡು ಹೊಡಿತಾರೆ ರೋಸ್. ಸೂರ್ಯ ಕಣ್ಣು ಹೊಡಿತಾನ ರೋಸ್. ಗೈಸ್ ಯಾಕೋ ಗೊತ್ತೇ ಆಗಲ್ಲ. ಹಳೆ ಸಾಂಗ್ಗಳದಂಗೆ ಅಂತದ್ದು ನನಗಂತೂ ಗೊತ್ತಾಗಲ್ಲ. ಏನದ ನೋಡೋಮಂತ ಬರೀ ಯಾವ ಸಾಂಗ್ ಅಂತ ಗೊತ್ತಾಗಲ್ಲ ನನಗೆ. ಸೊ 2ನೇ ಸಾಂಗ್ ಫೇಲ್ ಆಗ್ತಿರೋದು ಸತತವಾಗಿ. 2ನೇ ಸೋಲು ಇದು. ಬಟ್ ನೋಡೋಮಂತ. ಈ ಸಾಂಗ್ ಕೇಳಿಲ್ಲ ಗೈಸ್ ನಾನು, ಭಾಳ ಲಾಂಗ್ ಹಿಂದಿನ ಸಾಂಗ್ ಐತಿ ಇದು. ಬರ್ರಿ ನೆಕ್ಸ್ಟ್ ಸಾಂಗ್ ಇವಾಗ ಮಾತಾಡ್ತೀನಿ. ಸಾಂಗಿಗೆ ಸ್ವಲ್ಪ ಏನಂದ್ರೆ ಈಗಿನ ಮಾಡಲ್ ಇರ್ತಾವೆ ನೋಡ್ರಿ, ಆ ಥರ ಮಾಡ್ಬೇಕು. ಸಿನಿಮಾಟ್ರಿಕ್ ಕನ್ನಡದವ್ರಿಗೆ ನನ್ನ ಕಡೆ ಚಿಕ್ಕ ಮೆಸೇಜ್. ಈಗಿನ ಟೈಪ್ ಇವಾಗ ಅದಾವಲ್ರಿ, ಈಗ ಹೊಸ ಸಾಂಗ್ಗಳು ಬಂದಿಲ್ಲ ಟ್ರೆಂಡಿಂಗ. ಇವು ಇಲ್ಲಾಂದ್ರೆ ಜನಪದ ಈ ಥರ ಯಾವ್ದಾರು ತೋರಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿನ ಸ್ವಲ್ಪ ತೋರಿ. ಬರೇ ಹಳೆ ಸಾಂಗ್ಗಳು ಹುಡುಗಿಯರು ನಮ್ಗೆ ಭಾಳ ಕಷ್ಟ ಆಗುತ್ತೆ. ಬರೀ ಇದು ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಜೇನಿನ ಹೊಳೆಯೋ ಮೀನಿನ ಕಣೆಯೋ, ಜೇನಿನ ತುಣೆಯೋ ಮೀನಿನ ಕಳೆಯೋ ತಿರಿಯೋ ಅಲ್ಲ. ಇದು ಹಾಡ. ಜೇನು ಮಾತಾಡಿದೆ ಮೀನು, ಜೇನಿನ ಮಾತಾವಳೆ ಮೀನಿನ ಕಣ್ಣವಳೆ. ಎಸ್ ಇದು ಇದೆ ಯಾವುದೋ ಕೇಳ್ದಂಗೆ ಅದು ಹಾಡ. ಜೇನಿನ ಮಾತವಳೆ ಮೀನಿನ ಕಣ್ಣವಳೆ, ಜೇನಿನ ಮಾತವಳೆ ಮೀನಿನ ಕಣ್ಣವಳೆ. ಗೈಸ್ ಬರೀ ನೋಡೋ ಮತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಅದೇ ಇರ್ಬೋದು, ಜೇನಿನ ಮಾತವಳೆ ಕಣ್ಣವಳೆ. ಟ್ರೆಂಡಿಂಗ್ ಸಾಂಗ್ ಕೊಡ್ರಿ, ಟ್ರೆಂಡಿಂಗ್ ಸಾಂಗ್ ಐತಿ, ನೆನಪಾಗಿಲ್ಲ. ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ. ಗೈಸ್ ಇದು ಐ ಥಿಂಕ್ ಓ ಚಿನ್ನ ಚಿನ್ನ ಕರುನಾಡ ಚಿನ್ನ ಅಂತಂತೂ ಓಲ್ಡ್ ಸಾಂಗ್ ಇತ್ತು ನೋಡ್ರಿ, ಅದು ಕೇಳಿದ ನೆನಪು. ಅದೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಓ ಚಿನ್ನ ಚಿನ್ನ ಕರುನಾಡ ಚಿನ್ನ, ಓ ಚಿನ್ನ ಚಿನ್ನ ಕರುನಾಡ ಚಿನ್ನ.
ಅಷ್ಟೇ ಕೇಳಬೇಕಾಗುತ್ತಾ. ಭೂಮಿ ನೀನು, ಇದು ಭೂಮಿನೇ, ಇದು ನೀನು ಅಂತ ಕೈ ಮಾಡೋಣ, ಇದು ಜೋಡಿ ನಾವು. ಭೂಮಿ ಜೋಡಿ ನಾವು, ಭೂಮಿ ನಾವು ಜೋಡಿ. ಗೈಸ್ ಭೂಮಿ ನೀನು, ಓ ಎರೋಮಾರ್ಕ್ ಇಲ್ಲಿ ಹಿಂಟ್ ಇರ್ತಾವೆ, ಇಂಥವು ನೋಡ್ಕೋಬೇಕಂತ ನಾವು ಜೋಡಿ ಎಲ್ಲತ್ತೀನಿ. ಹಿಂಟ್ ಇರ್ತದೆ ಇದು. ಇದು ಭೂಮಿ ಪ್ಲಸ್ ವರ್ಲ್ಡ್ ಆಗೋದಲ್ಲ, ಎಸ್ ವರ್ಲ್ಡ್ ಜಗತ್ತು, ಓ ಎಸ್ ಜಗತ್ತು. ಓಹೋ ನ್ಯೂ ಸಾಂಗ್ ಇದು. ಜಗವೇ ನೀನು ಗೆಳತಿಯೇ ನನಗ ಅನ್ಸಿದ ಇದೆ ಅಂತ ಏನಾದ್ರು ಗೊತ್ತಿಲ್ಲ, ಅದನ್ನ ನಾವು ಚೆಕ್ ಮಾಡೋಣ. ಜಗವೇ ನೀನು ಗೆಳತಿಯೇ, ಜಗವೇ ನೀನು ಗೆಳತಿಯೇ. ಹೃದಯ ಸಮುದ್ರ ಗೆಳಕಿ ಅಲ್ಲ, ಏನಪ್ಪ ಇದು? ಸೂರ್ಯ ಕುದುರೆ ಒಂದು. ಗೈಸ್ ಇದು ಸೂರ್ಯ ಇದ್ರೆ ಬರೀ ಗುಂಡು ಕೊಡ್ತಿದ್ರು. ಇವಾಗ ಸೂರ್ಯ ಕೊಟ್ಟು ಇಂಗ್ಲೀಷರ್ ಅಂದ್ರೆ ಇದು ಬಿಸಿಲು ಇರ್ಬೋದು. ಎಸ್ ಬಿಸಿಲು ಕುದುರೆ ಒಂದು. ಇದು ಶರತ್ ಗೂಗ್ಲಿ ಮೂವಿಯಿಂದ ಸಾಂಗ್ ಇದು. ಬಿಸಿಲು ಕುದುರೆ ಒಂದು, ಬಿಸಿಲು ಕುದುರೆ ಒಂದು ಎದೆಯಿಂದ ಓಡಿದಂತೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ನಿಮ್ಮ ವೈ ಪ್ರೋ ಏನ್ರಿ? ಗೈಸ್ ಇದು ಎಷ್ಟನೇ ಸಾಂಗ್ ಅಂತ ನೋಡಲಿಲ್ಲ ನಂಬರ, ಬಟ್ ಇದು ಎಷ್ಟನೇ ಸಾಂಗ್ ಇರೋದು ಈ ಸಾಂಗ್. ನೋಡುತ್ತಾ ನಿನ್ನನ್ನು ಕೇಳುತ್ತಾ ಹಾಡು ನೋಡ್ಲಕತ್ತಳದು. ಸುಂದರವಾದ ಹುಡುಗಿ ಕೇಳೋದು ರೈಟ್. ಓಹೋ ಇದು ಹಿಂಗಿರ್ಬೋದು ಗೈಸ್. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ಎಸ್ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲು ಬರುದೇ ಓದುವ ಸಲುವಾಗಿ, ಕನ್ನಡ ನನಗೆ ಗೊತ್ತಿಲ್ಲ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ. ಸುಮ್ಮ ಬರ್ತಾರ ಕಾಲೇಜಿಗೆ ಅಂತೇಳಿ ಬರ್ತಾರ, ಓದಲ್ಲ, ಎಲ್ಲೇ ಬೇರೆನೇ ಮಾಡ್ತಾರ. ಪೇರೆಂಟ್ಸ್ ಸ್ವಲ್ಪ ನೋಡಿ ಕಳಿಸ್ರಿ, ನಾ ಅಂತ ಹುಡುಗರಲ್ಲ, ನಾವು ಒಳ್ಳೆಯವ್ರಿಗೆ. ಗೈಸ್ ಇದು ನೋಡು ನನ್ನೇ ನೋಡು, ನೋಡು ನನ್ನೇ ನೋಡು, ನನ್ನೇ ನೋಡು, ನೀನು ನೋಡು ನನ್ನೇ ನೋಡು, ಐ ಲೈಕ್ ಇಟ್. ಗೈಸ್ ಇದು ನೋಡು ನನ್ನೇ ನೋಡಮ್ಮ, ಇದು ನೋಡಮ್ಮ ನನ್ನೇ ನೋಡಮ್ಮ, ನನ್ನೇ ನೋಡಮ್ಮ, ನನ್ನೇ ನೋಡಮ್ಮ. ಸರಿ ಗೈಸ್ ಇದು ಹೌದು ಅಲ್ಲ, ಇದು ಬೇರೆದದ, ನನಗೆ ಏನದಂತ ಗೊತ್ತಿಲ್ಲ. ಸೊ ಇದನ್ನ ಸ್ಕಿಪ್ ಮಾಡಮ್ಮಂತ ನಾವು, ಯಾಕಂದ್ರೆ ಬರಲ್ಲ. ನೀವು ಇನ್ನೊಂದು, ನೀವು ಯಾರ್ಯಾರು ಗೆಸ್ ಮಾಡೋದ್ರಲ್ಲ ವಿಡಿಯೋನ ಪಾಸ್ ಮಾಡಿ, ನಾನು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಒಂದ್ಸಲ ಗೆಸ್ ಮಾಡಿದ್ದೆಲ್ಲ ಕಾಮೆಂಟ್ ಮಾಡಿರಿ, ನೋಡಿ ಚೀಟಿಂಗ್ ಮಾಡಿಬಿಡ್ರಿ, ನೀವು ಗೆಸ್ ಮಾಡಿರಿ. ನೋಡೆ ನನ್ನೇ ನೋಡೆ. ಕೇಳಿರಲಿಲ್ಲ ಗೈಸ್, ಗೊತ್ತಿರಲಿಲ್ಲ, ಕೇಳಿದ ಹಾಡ ಗೊತ್ತಿರಲಿಲ್ಲ. 10ನೇ ಸಾಂಗ್ ಬಂದ್ಬಿಟ್ಟು ಏನಂತ ಒಂದು ಊರಲ್ಲಿ ಒಬ್ಬ ಹುಡುಗ, ಇದಕ್ಕೆ ಒಂದು ಊರಲ್ಲಿ ಒಂದವರೆಯಲ್ಲಿ ಅಲ್ಲ, ಒಂದು ಊರಲ್ಲಿ ಒಬ್ಬ ಹುಡುಗ, ಒಂದು ಊರಲ್ಲಿ ಒಬ್ಬ ಹುಡುಗ ಅಲ್ಲ, ಕೇಳಿನ ಗೆಸಿದ್ದು ಸಿಂಕ್ ಆಗತ್ತದ, ಏನಂತ ಗೊತ್ತಾಗಲಿದ. ಇದು ಕೇಳಿನಿ, ಒಂದು ಊರಲ್ಲಿ ಒಬ್ಬ ಹುಡುಗ ಗೈಸ್, ಇದು ಒಂದು ಊರಲ್ಲಿ ಒಬ್ಬ ಹುಡುಗ. ಬ್ರೇಕಪ್ ಸಾಂಗ್. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮೇಡಮ್ ಹಿಂದೆ ಬಿದ್ದ, ಅವಳಿಗೆ ಹೇಳಕ್ಕಂತ ಹೋದ ಪ್ರೀತಿ ಪಾಠ, ಅವಳು ಮಾಡಿ ಹೋದ್ರು ಎಡಗೈಯಲ್ಲಿ ಟಾಟಾ ಟಾಟಾ ಹಿಂಗೆ
ಹಂಗೆ ಅದು ಸಾಂಗ್. ಬಟ್ ಅದೇ ನಾ ಅನ್ಕೊಂಡಿದ್ವಿ ಅದೇ ಇರ್ಬೋದು. ಒಂದೂರಲ್ಲಿ ಒಬ್ಬ ಹುಡುಗ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಗೈಸ್ ನಿಮ್ಗೊಂದು ಟಾಸ್ಕ್ ಏನಪ್ಪ ಅಂದರೆ ಇವ್ರು ಏನು ಹೇಳ್ತಾರೋ ಅದು ಕೇಳಿಕೆರೆ ಆಮೇಲೆ ಐತಲ್ಲ ನೀವು ಕಾಮೆಂಟ್ ಮಾಡಿರಿ. ಇದು ಕಾಮೆಂಟ್ ಯಾರು ಮಾಡ್ತಾರಲ್ಲ ಆ ಕಾಮೆಂಟಿಗೆ ಪಿನ್ ಮಾಡ್ತೀನಿ ಅಂತ ನಾನು ಫಸ್ಟ್ ಒಂದು ಕಾಮೆಂಟಿಗೆ ಇಲ್ಲ ಎಷ್ಟು ಮಾಡ್ತಾರೋ ಅಷ್ಟು ಕಾಮೆಂಟಿಗೆ. ಚಿತ್ರವನ್ನು ಸರಿಯಾಗಿ ಗಮನಿಸಿ 3 ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ. ನಿಮ್ಮ ಉತ್ತರವನ್ನು ನೀವು ಕಮೆಂಟ್ ಮಾಡಿರಿ, ನನ್ನ ವಿಡಿಯೋದಾಗ ಕಮೆಂಟ್ ಮಾಡಿರಿ. ಆ್ಯಂಡ್ ಅವ್ರ ಚಾನಲ್ಗೆ ಹೋಗಿ ಅವ್ರ ಚಾನಲ್ದಾಗೂ ಎಲ್ಲ ವೀಡಿಯೋಸ್ಗಳು ನೋಡಿರಿ. ಆದಷ್ಟು ಟ್ರೈ ಮಾಡಿರಿ, ಎಂಜಾಯ್ ಮಾಡಿರಿ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ಇದು ಕಮೆಂಟ್ ಮಾಡಿರಿ. ಕಮೆಂಟ್ ಯಾರು ಮಾಡ್ತಾರೆ ಎಲ್ಲ ಫಿಲ್ ಮಾಡ್ತೀನಿ. ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವರು ನನಗೆ ಗೊತ್ತಿಲ್ಲ. ನೋಡಿದ್ರಲ್ಲ ಗಾಯ್ಸ್, ಇವತ್ತಿಗಿಷ್ಟೇ. ನೀವು ಬೇಗ ಯಾರ್ಯಾರು ಕಮೆಂಟ್ ಮಾಡಿರಿ ಅಲ್ಲಿ ಎಲ್ಲ ಚಾಲೆಂಜಿಗೆ. ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಆ್ಯಂಡ್ ನಿಮ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿರಿ. ಇನ್ಮೇಲಿಂದ ತಾಬಡ್ ವಿಡಿಯೋಗಳು ಕೊಡ್ತೀನಿ ಅಂತ. ಯಾರೂ ಡಿಸಪಾಯಿಂಟ್ ಆಗಬೇಡ್ರಿ. ಡಿಸಪಾಯಿಂಟ್ ಮಾಡಿದ್ದಕ್ಕೆ ಸಾರಿ, ನನ್ನ ಕಡೆಯಿಂದ ಕ್ರೇಜಿನ್ ನನ್ನ ಕಡೆಯಿಂದ ಸಾರಿ. ಯಾಕಪ್ಪ ಸ್ವಲ್ಪ ಏನಾದರೂ ಇರ್ತಾವೆ ಅದಕ್ಕಿಂತ ಇನ್ಮೇಲಿಂದ ಹಾಕಲ್ಲ, ಹಂಗೆಲ್ಲ ಮಾಡಲ್ಲ. ಆದಷ್ಟು ವೀಡಿಯೋಸ್ಗಳು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಇದು ಆ್ಯಂಡ್ ರಿಯಾಕ್ಷನ್ಸ್ ಆ್ಯಂಡ್ ಮೂವಿ ರಿಯಾಕ್ಷನ್ಸ್ ಆ್ಯಂಡ್ ಸಾಂಗ್ ರಿಯಾಕ್ಷನ್ಸ್ ತಾಬಡ್ ವಿಡಿಯೋಗಳು ಹಾಕ್ತೀನಿ ಅಂತ. ಆ್ಯಂಡ್ ನಮ್ಮ ಈ ಸಲ 18 ವರ್ಷದಿಂದ ವೇಟ್ ಮಾಡಿ ಲಾಸ್ಟಲ್ಲಿ ನಮ್ಮ RCB ವಿನ್ ಆಯ್ತು. ಜೈ RCB. ಈ ಸಲನೂ ಕಪ್ ನಮ್ಮದೇ ಅಂತಿದ್ವಿ. ಆದರೆ ಈ ಸಲ ಹೆಮ್ಮೆಯಿಂದ ಹೇಳ್ಕೊಬೋದು, ಈ ಸಲ ಕಪ್ಪು ನಮ್ಮದು ಅಂತ ಹೇಳ್ತಾರೆ. ಬರೀ ಹೇಟರ್ಸ್ಗೆಲ್ಲ ಹುರ್ಕೊಲಕ್ಕೆ ಹಚ್ಚಿ ಹುರ್ಕೊಂಡ್ರೆ ಇಷ್ಟು ದಿನ ಹುರ್ಕೊಂಡ್ರೆ ಇನ್ನೂ ಹುರ್ಕೊಲಕತ್ತಾರ ಅವರು. ಆ್ಯಂಡ್ ಅದು ಮೊನ್ನೆ ಅದು ಆಗಿಂದ ಏನಂತಾರ RCB ಪೆರೇಡ್ ಮಾಡೋದೈತಂತ, ವಿನ್ನಿಂಗ್ ಪೆರೇಡ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ. ಅಲ್ಲಿ ಮತ್ತು ದಾಂಧಲೆಯಾಗಿ ಗದ್ದಲಾಗಿ ಒಂದು 11 ಜನ ತೀರ್ಕೊಂಡ್ರಂತ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಹೇಟರ್ಸ್ಗಳು ಅಲ್ಲಿನೂ ಬಿಡ್ತಾಯಿಲ್ಲ. ವಿರಾಟ್ ಕೊಹ್ಲಿ ತಪ್ಪ, RCB ಕಪ್ ಗೆದ್ದಿದೆ ತಪ್ಪ ಅಂತ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಸೇಫ್ ಆಗಿರ್ರಿ. ನೀವು ಫಸ್ಟ್ ಚೆಂದಿದ್ರಿ ಅಂದ್ರೆ ಎಲ್ಲ ಟೀಮ್ಗೆ ಸಪೋರ್ಟ್ ಮಾಡ್ಬೋದು, ಎಲ್ಲ ಕ್ರಿಕೆಟರ್ಸ್ಗಳು ಸಪೋರ್ಟ್ ಮಾಡ್ಬೋದು. ಅದರ ಸಲುವಾಗಿ ನೀವು ಸೇಫ್ ಆಗಿರ್ರಿ. ಆ್ಯಂಡ್ ಈ ಸಲ ಕಪ್ ನಮ್ಮದು. ಮತ್ತೆ ಮುಂದಿನ ಚಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ